ಹಿರೇಕೊಳಲೆ ಕೆರೆಯಲ್ಲಿ ಪ್ರವಾಹದಿಂದ ಹಲವರು ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿದ್ದು, ಪ್ರವಾಹದ ರಭಸಕ್ಕೆ ಹಲವರು ನೀರಿನಲ್ಲಿ ಮುಳುಗಿ ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದರು. ತಕ್ಷಣವೇ ಸ್ಥಳಕ್ಕಾಗಮಿಸಿದ ರಕ್ಷಣಾ ತಂಡ ಮುಳುಗಿದ್ದ ವ್ಯಕ್ತಿಗಳನ್ನು ರಕ್ಷಿಸಿ ನಡುಗಡ್ಡೆಯಲ್ಲಿ ಸಿಲುಕಿದರನ್ನು ಸುರಕ್ಷಿತವಾಗಿ ಕರೆತಂದರು. ಸರ್, ಇಲ್ಲಿ ಹಿರೇಕೊಳಲೆ ಲೇಕಲ್ಲಿ ಒಂದು 10 ಜನ ಸಿಗಾಕೊಂಡಿದ್ದಾರೆ ಸರ್. 4 ಜನ ನೀರಲ್ಲಿ ಮುಳುಗಿದ್ದಾರೆ. ದಯವಿಟ್ಟು ರೆಸ್ಕ್ಯೂ ಟೀಮ್ ನ ಕಳ್ಸ್ಕೊಡಿ ಸರ್, ಅರ್ಜೆಂಟ್. ಮುಳುಗ್ತಾ ಇದ್ದಾರೆ ಸರ್, ಜನ ಸಾಯ್ತಿದ್ದಾರೆ, ಬೇಗ ಕಳ್ಸ್ಕೊಡಿ ಸರ್. ಅರೆ, ಏನಿದು? ಈ ಕೆರೆಯಲ್ಲಿ ಏನು ಪ್ರವಾಹ ಎಂದು ಗಾಬರಿಗೊಂಡಿರುವಿರಾ? ಆತಂಕ ಬೇಡ. ಇದು ಅಗ್ನಿಶಾಮಕ ದಳ ತಂಡದ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾಗಿದ್ದ ಕ್ರಮಗಳ ಬಗ್ಗೆ ಅಣಕು ಪ್ರದರ್ಶನ. ಅಣುಕು ಪ್ರದರ್ಶನದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೆರೆಯಲ್ಲಿದ್ದ ವ್ಯಕ್ತಿಗಳನ್ನು ಬೋಟ್ ಮೂಲಕ ಸುರಕ್ಷಿತವಾಗಿ ದಡಕ್ಕೆ ಕರೆತಂದರು. ಅಲ್ಲಿ ವೈದ್ಯರು ಕೂಡಲೇ ಪ್ರಥಮ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ಸಾಗಿಸಿದ್ದು ನೋಡುತ್ತಿದ್ದ ಸಾರ್ವಜನಿಕರಲ್ಲಿ ವಿಪತ್ತು ನಿರ್ವಹಣಾ ಸಂಸ್ಥೆಯ ಕುರಿತು ಹೆಮ್ಮೆ ಮೂಡಿಸಿತು. ವಿಪತ್ತು ನಿರ್ವಹಣಾ ಕುರಿತು ಅರಿವು ಮೂಡಿಸಲು ಚಿಕ್ಕಮಗಳೂರು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಪ್ರವಾಹದ ಸಂದರ್ಭದಲ್ಲಿ ಜನರ ರಕ್ಷಣೆಗೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮ ಹಾಗೂ ನೀರಿನಲ್ಲಿ ಮುಳುಗಿದ್ದವರನ್ನು ಮೇಲಕ್ಕೆತ್ತಿದ ಸಂದರ್ಭದಲ್ಲಿ ಹಾಗೂ ಇನ್ನು ಅನೇಕ ತುರ್ತು ಸಂದರ್ಭದಲ್ಲಿ ಹೇಗೆ ಕಾರ್ಡಿಯೋಪಲ್ಮನರಿ ಪುನರುಜ್ಜೀವನ ಮಾಡಬೇಕು ಎಂಬ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಿದರು. ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಅವರು ಮಾತನಾಡಿ, ಮುಂಗಾರು ಮಳೆ ಸಂದರ್ಭದಲ್ಲಿ ತುರ್ತು ರಕ್ಷಣಾ ಕ್ರಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಂತ ಅಗತ್ಯ. ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ತಲುಪುವ ಮುನ್ನವೇ ಸಾರ್ವಜನಿಕರು ಪ್ರಾಥಮಿಕ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ
ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಫೈರ್ ಡಿಪಾರ್ಟ್ಮೆಂಟ್, ಹೋಮ್ ಗಾರ್ಡ್, ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆ ವತಿಯಿಂದ ಇವತ್ತು ಹಿರೇಕೊಳಲೆ ಲೇಕ್ನಲ್ಲಿ ಒಂದು ಮಾಕ್ ಡ್ರಿಲ್ ಮಾಡಿಸಿದ್ದೀವಿ. ಇವಾಗ ನಮ್ಮ CO ಮೇಡಮ್ ಇದ್ದಾರೆ, ರೀಜನಲ್ ಫಾರೆಸ್ಟ್ ಆಫೀಸರ್ ರಾಜು ಅವರು ಕೂಡ ಇದ್ದಾರೆ, ರೀಜನಲ್ ಫೈರ್ ಆಫೀಸರ್ ರಾಜು ಅವರು ಕೂಡ ಇದ್ದಾರೆ. ಇವಾಗ ತಾವು ನೋಡಿರೋ ಪ್ರಕಾರ ಒಂದು 6 ಮಂದಿಗೆ ಐಲ್ಯಾಂಡಿಂದ ರೆಸ್ಕ್ಯೂ ಮಾಡೋದು ಮತ್ತು 4 ಮಂದಿಗೆ ನೀರಲ್ಲಿ ಸಿಕ್ಕಿಕೊಂಡು ಬಿಟ್ಟರು, ಅವರಿಗೆ ರೆಸ್ಕ್ಯೂ ಮಾಡಿ ಇವಾಗ ಟ್ರಯಲ್ಸ್ ಮಾಡಿಸಿ ಫಸ್ಟ್ ಏಡ್ ಕೊಟ್ಟು ಅವರಿಗೆ ಆಂಬ್ಯುಲೆನ್ಸ್ ಮುಖಾಂತರ ಆಸ್ಪತ್ರೆಗೆ ಕಳಿಸಿರೋದು ಒಂದು ಮಾಕ್ ಡ್ರಿಲ್ ಆಗಿದೆ. ಎಂಥ ಮಾಕ್ ಡ್ರಿಲ್ಲಿಂದ ನಾವು ಡಿಸಾಸ್ಟರ್ನು ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಎಲ್ಲ ತಂಡದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಆಗುತ್ತೆ. ಅವರಿಗೆ ಅವರ ತಂಡ ಮಧ್ಯದಲ್ಲಿ ಒಂದು ಕರೆಕ್ಟಾಗಿ ಒಂದು ಟೀಮ್ ಬಿಲ್ಡಿಂಗ್ ಭಾವನೆ ಕೂಡ ಬರುತ್ತೆ. ಮತ್ತು ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ನಾವು ಅದನ್ನು ಇವಾಗ ಸರಿಪಡಿಸೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಆ ಥರ ನಾವು ಜಿಲ್ಲಾ ಆಡಳಿತ ವತಿಯಿಂದ ಈ ಥರ ಆ್ಯಕ್ಟಿವಿಟಿ ಮಾಡಿದ್ವಿ. ಸೊ ನಾವು ಕೂಡ ಇಂಥ ಸಮಸ್ಯೆನೂ ಎದುರಿಸ್ಕೊಳ್ಳೋಕ್ಕೆ ಪೂರ್ತಿ ಸಿದ್ಧವಾಗಿದ್ದೀವಿ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೀರ್ತನ ಅವರು ಮಾತನಾಡಿ, ಮಳೆಗಾಲದಲ್ಲಿ ನೀರು ಇರುವ ಜಾಗಗಳಿಗೆ ಮಕ್ಕಳು ಹೋಗಬಾರದು. ಅನೇಕ ಮಕ್ಕಳು ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮಕ್ಕಳು ನೀರು ಇರುವ ಪ್ರದೇಶಗಳಿಗೆ ತೆರಳುವ ಮುನ್ನ ಪಾಲಕರನ್ನು ಜೊತೆಯಲ್ಲಿ ಕರೆದೊಯ್ಯಬೇಕು ಎಂದು ಹೇಳಿದರು. ಸೊ ಈಗ ನಾವು ಈ ರೆಸ್ಕ್ಯೂ ಆಪರೇಷನ್ ಏನು ನೋಡಿದ್ವಿ, DC ಸರ್ ಅವ್ರು ಹೇಳ್ದಂಗೆ ಇದು ತುಂಬ ಕ್ವಿಕ್ ಆಗಿ ಆ್ಯಕ್ಟ್ ಮಾಡಬೇಕಿರುತ್ತೆ ಮತ್ತು ಬೇರೆ ಡಿಪಾರ್ಟ್ಮೆಂಟ್ಗಳದ್ದು ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾವು ನೋಡ್ದಂಗೆ ಐಲ್ಯಾಂಡಲ್ಲಿ ಒಂದು 6 ಜನ ಸಿಕ್ಕಾಕೊಂಡಿದ್ರು. ಅದರಲ್ಲಿ ಒಬ್ಬರು ಮಹಿಳೆಯರು ಸಹ ಇದ್ದರು. ಸೊ ಅವರನ್ನು ಇಲ್ಲಿ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದಿದ್ದು, ಇಮಿಡಿಯೇಟಾಗಿ ಅವ್ರಿಗೆ ಮೆಡಿಕಲ್ ಹೆಲ್ಪ್ ನೀಡಿದ್ದು, ಅದೆಲ್ಲ ನೋಡಿ ನಮಗೇ ಒಂದು ಧೈರ್ಯ ಬಂತು ದಟ್ ನಾವು ಜಿಲ್ಲೆನಲ್ಲಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಟು ಫೇಸ್ ದ ಡಿಸಾಸ್ಟರ್ ಅಂತ. ಸೊ ಟು ದಿ ಎಂಟೈರ್ ಟೀಮ್ ಈ ಒಂದು ಏನು ಈ ಮಾಕ್ ಡ್ರಿಲ್ಲಿ ಒಂದು ಲೆಸನ್ಸ್ನ ಕಲ್ತಿದ್ದೀವಿ, ಅದನ್ನು ಹಾಗೆ ಫೀಲ್ಡಲ್ಲೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಸೂಚನೆ ನೀಡ್ತಾರೆ ಸರ್. ಈ ಒಂದು ಮಾಕ್ ಡ್ರಿಲ್ನ ಈ ಕರ್ನಾಟಕ ಸರ್ಕಾರದ ವತಿಯಿಂದ, ನಮ್ಮ ಇಲಾಖೆ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಏರ್ಪಡಿಸಿರ್ತಾರೆ. ಸೊ ಇದು ಮೇಯ್ನ್ ಕಾನ್ಸೆಪ್ಟ್ ಏನಂದರೆ, ಈ ರೀತಿ ಅವಘಡ ಆದಾಗ, ಎಂಥ ಪರಿಸ್ಥಿತಿಯಲ್ಲಿದ್ದಾಗ ಕೋಆರ್ಡಿನೇಷನ್ ಇಂಪಾರ್ಟೆಂಟು. ಯಾರದೇ ಜನಸಾಮಾನ್ಯರದು ಪ್ರಾಣ ಹಾನಿ ಆಗಬಾರ್ದು ಅಂತಂದ್ಬಿಟ್ಟು, ಈಗ ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ಗುಂಡುಬತ್ತಿ ಕೆರೆ ಇನ್ಸಿಡೆಂಟ್ ಆಯಿತು ಅಥವಾ ಶಾಲಾ ಮಕ್ಕಳದು ಒಂದು ಇನ್ಸಿಡೆಂಟ್ ಆಯಿತು. ಆವಾಗ ನದಿ ಒಳಗೆ ಅಥವಾ ಕೆರೆ ಒಳಗೆ ಏನಾದ್ರು ಬಸ್ ಬಿದ್ದೋದ್ರೆ ಇಮಿಡಿಯೇಟ್ ಯಾವ ರೀತಿ ರಿಯಾಕ್ಷನ್ ಕೊಡಬೇಕು, ಅವ್ರನ್ನ ಯಾವ ರೀತಿ ಕಾಪಾಡಬೇಕು, ಪ್ರತಿಯೊಂದು ಡಿಪಾರ್ಟ್ಮೆಂಟು ಕೋಆರ್ಡಿನೇಷನ್ ಇರಬೇಕು ಅಂತಂದ್ಬಿಟ್ಟು ಒಂದೇ ಉದ್ದೇಶದಿಂದ ಈ ರೀತಿ ಮಾಡಿರ್ತೀವಿ. ಸೊ ಪ್ರತಿಯೊಬ್ಬರು ಎಲ್ಲರೂ ನಮ್ಮ ಜೊತೆ ಜಿಲ್ಲಾಡಳಿತದ ಇದ್ದಾರೆ, ಮತ್ತು ತಾಲೂಕು ಅಡ್ಮಿನಿಸ್ಟ್ರೇಷನ್ಸ್ ಇದೆ, ಮತ್ತು ಹೋಮ್ ಗಾರ್ಡ್ಸ್ ಇದೆ, ಪೊಲೀಸ್ ಇದೆ. ಅವರೆಲ್ಲರೂ ಯಾವ ರೀತಿ ಕರ್ತವ್ಯ ನಿರ್ವಹಿಸಿ ಇಮಿಡಿಯೇಟು ಯಾರು ಒಬ್ಬರು ಪರಿಸ್ಥಿತಿಗೆ ಸಿಗಾಕೊಂಡಿರ್ತಾರೆ ಅಂಥವ್ರನ್ನ ಹುಡುಕಿ ಅವ್ರನ್ನ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಟ್ಟು ಯಾವುದೇ ರೀತಿ ಅನಾಹುತ ಆಗದೆ ಕಾಪಾಡೋದಕ್ಕೋಸ್ಕರನೇ ಈ ಒಂದು ಮಾಕ್ ಡ್ರಿಲ್ನ ಯಶಸ್ವಿಯಾಗಿ ಕಂಡಕ್ಟ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್, ಹೋಮ್ ಗಾರ್ಡ್ ಮುಖ್ಯಸ್ಥರಾದ ಕರಿಬಸಪ್ಪ, ಜಿಲ್ಲಾ ಆಸ್ಪತ್ರೆ, ಹಿರೇಕೊಳಲೆ ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಇಲಾಖಾ ಅಧಿಕಾರಿಗಳು ಈ ಅಣಕು ಪ್ರದರ್ಶನಕ್ಕೆ ಸಾಕ್ಷಿಯಾದರು.